ಎಲ್ಲರೂ ತಿಳ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ನಾಯಕ. ಎಂತ ಕೆಟ್ಟ ಚಿಂತನೆ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ನಾಯಕ ಅಲ್ಲ. ನಾನು ಇದನ್ನ ಕಾಂಟ್ರವರ್ಸಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಡಿ. ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ನಾಯಕ. ನೀವಿಲ್ಲಿ ಇವತ್ತು ಕುಳಿತಿದ್ದೀರಿ, ಬ್ರಿಟಿಷ್ ಸರ್ಕಾರ ಇತ್ತು, ಆಗಲೂ ಕೂಡ ಚುನಾವಣೆಗಳು ನಡೀತಾ ಇತ್ತು. ಹೆಣ್ಣು ಮಕ್ಕಳಿಗೆ ಮತದಾನ ಮಾಡುವ ಹಕ್ಕೇ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೂ ಸಮಾನ ಹಕ್ಕು ಅವಕಾಶಗಳನ್ನು ಕೊಡಬೇಕು, ಅವರೂ ಕೂಡ ನಾವು ಪುರುಷರಂತೆ ಸಮಾನವಾಗಿ ನಾವು ನೋಡಬೇಕು ಅನ್ನೋ ಕಾರಣ ಇಟ್ಟು ಸಂವಿಧಾನ ಬರೆಯುವಾಗ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ರೆ ಇವತ್ತಿನ ಯಾರು ಅಲ್ಲ, ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ತಿಳ್ಕೊಳ್ಬೇಕು. ನೀವು ಮೊದಲು ಅವರಿಗೆ ಕೃತಜ್ಞರಾಗಿರಬೇಕು. ಇದು ಒಂದಾಯ್ತು. ಮಹಿಳೆ ಸರಿಸಮಾನವಾಗಿ ಕೆಲಸ, ಇವತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ಬೋದು, ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಆ ಹಕ್ಕನ್ನು ಕೊಟ್ಟಿದ್ದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಲ್ಲಾಂದ್ರೆ ನೀವು ಮನೆಯಲ್ಲೇ ಮುಸುರೆ ತಿಕ್ತಾ ಇವತ್ತಿಗೂ ಇರಬೇಕಾಗಿತ್ತು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಆ ರೀತಿ ಇತ್ತು, ವ್ಯವಸ್ಥೆ ಆಗಿತ್ತು. ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರು ಕೂಡ ಪುರುಷರಿಗೆ ಸಮಾನವೇ ಮತ್ತು ಯಾವ ವಿಧದಲ್ಲೂ ಅವರು ಅವರಿಗಿಂತ ಕೀಳಲ್ಲ ಅಂತ. ಮಕ್ಕಳನ್ನ ಸೇರಿಸಿ ಆ ತಾಯಂದಿರಿಗೆ ಬಾಗಿನ ಕೊಟ್ಟು, ಆ ತಾಯಂದಿರಿಗೆ ಇವತ್ತು ಊಟವನ್ನ ಕೊಟ್ಟು, ಆ ಹೆಣ್ಣು ಮಕ್ಕಳೆಲ್ಲ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ನನ್ನಿಂದ ನಿಮಗೆ ದೊಡ್ಡ ಧನ್ಯವಾದಗಳು. ಇನ್ನೇನು ಭಾಷಣ ಮಾಡೋದಿಲ್ಲ, ಆದ್ರೆ ರವಿ ಅವರಿಗೆ ಒಂದು ಮಾತು ಹೇಳ್ತೀನಿ. ನಮ್ಮಣ್ಣ ಹೋಗ್ಬಿಟ್ಟ, ನಮ್ಮ ನಾರಾಯಣಸ್ವಾಮಿ ಒಳಗೋಗಿದಾರ. ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಬಂದಿದ್ದೀರಾ, ಅಂಬೇಡ್ಕರ್ ಮಗಳಾಗಿ ನಾನು ಬಂದಿದ್ದೀನಿ. ಇವತ್ತು ನಮ್ಮ ತಂದೆ ಈ ತರ ವೇದಿಕೆ ಮೇಲೆ ಇದ್ದಿದ್ರೆ ಅಷ್ಟೇ ಖುಷಿ ಪಡೋರೇನೋ. ಯಾಕೆಂದ್ರೆ ನಮ್ಮೂರ್ನಲ್ಲಿ ಓದಿಸ್ತಿರ್ಲಿಲ್ಲ, ಮದುವೆ ಮಾಡ್ಬಿಡೋರು. ನಮ್ಮಪ್ಪ ಹೇಳ್ತಾರೆ ನಮ್ಮ ತಾಯಿಗೆ, ನಮ್ಮ ಅಮ್ಮನ ಹೆಸರು ಅಮ್ಮಯ್ಯ, ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ. ನಮ್ಮ ತಾಯಿಗೆ ಹೇಳ್ತಾರೆ, ಅಮ್ಮಯ್ಯ ನನ್ನ ಮಗಳನ್ನ ಮದುವೆ ಮಾಡಲ್ಲ, ನಾನು ಅವಳನ್ನ ಓದಿಸ್ತೀನಿ ಚೆನ್ನಾಗಿ ಅಂತ. ನಾನು ಓದ್ತೀನಿ, ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲನೇ ಡಾಕ್ಟರ್ ಆಗ್ತೀನಿ ನಾನು. ನೀವು ಅಂಬೇಡ್ಕರ್ ಮಕ್ಕಳಾದ್ರೆ ಕೈ ಎತ್ತಬೇಕವ. ನಾನು ಅಂಬೇಡ್ಕರ್ ಮಗಳಾಗಿದ್ದೆ, ನಾನು ಅದಕ್ಕೆ ಯಾರು ಲವ್ ಮಾಡಲಿಲ್ಲ, ನಾನು ಓದ್ತೆ. ಆಮೇಲೆ ಲವ್ ಮಾಡಿದೆ, ಬೇರೆ ಜಾತಿಯವ್ರನ್ನ ಮದುವೆ ಮಾಡಲಿಲ್ಲ ನಾನು ನಿಜವಾದ ಅಂಬೇಡ್ಕರ್ ಮಗಳು, ಬಸವಣ್ಣನ ಮಗಳು ನಾನು. ಬಸವಣ್ಣನು ಅವತ್ತು ಅದೇ ಹೇಳಿದ್ದು, ಜಾತಿ ಬೇಡ, ಜಾತಿ ಬೇಡ, ಜಾತಿ ಬೇಡ ಅಂತ. ಅಂಬೇಡ್ಕರ್ ಅವರು ಅದೇ ಹೇಳಿದ್ದು, ಜಾತಿ ಬೇಡ, ಜಾತಿ ಬೇಡ, ಜಾತಿ ಬೇಡ. ಯಾವತ್ತೂ ಈ ದೇಶದಲ್ಲಿ ಜಾತಿ ಅನ್ನೋ ಅನಿಷ್ಟ ಪದ್ಧತಿ ಹೋಗುತ್ತೆ, ಅವತ್ತೇ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಮೊದಲನೇ ದೇಶ ಆಗಕ್ಕೆ ಸಾಧ್ಯ ಅಂತ. ರವಿ ಅಣ್ಣ ಮಾಡಿರೋದು ಬಹಳ ಅದ್ಧೂರಿಯಾಗಿ ಇಷ್ಟೊಂದೆಲ್ಲ ಹೆಣ್ಮಕ್ಳನ್ನ ಕರೆಸಿ ಅವ್ರಿಗೆಲ್ಲ ಉಡಿ ತುಂಬಿ ಆ ತಾಯಂದ್ರು ಚೆನ್ನಾಗಿರ್ಬೇಕು ಅಂತೇಳಿ ಆ ಮಕ್ಕಳಿಗೂ ಸಹ ಕಾಲೇಜ್ಗೆ ಹೋಗೋಕ್ಕೆ ಒಳ್ಳೆ ಡ್ರೆಸ್ನ ಕೊಟ್ಟು ನಮ್ಮ ಮಕ್ಕಳು ಶಿಕ್ಷಿತರಾಗಬೇಕು ಅನ್ನೋ ಅಂಬೇಡ್ಕರ್ ಆ ಚಿಂತನೆ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ ಆಗಿದ್ದು. ಇವತ್ತು ಅಷ್ಟು ಜನ ಹೆಣ್ಮಕ್ಳ ಮಧ್ಯೆ ನನ್ನೆಲ್ಲ ಸಹೋದರರು ನನಗೆ ಇವತ್ತು ಕರೆಸಿ ಆ ಅಂಬೇಡ್ಕರ್ ಚಿಂತನೆ, ಎಸ್ಪೆಷಲಿ ಶಿಕ್ಷಣವನ್ನು ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದನ್ನು ಅವ್ರ ಮನಸ್ಸಿಗೆ ನಾನು ಇಂಜೆಕ್ಟ್ ಮಾಡಬೇಕಾಗಿತ್ತು. ನಾನು 100% ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ನನ್ನ ಈ ಸಮುದಾಯ ಮತ್ತು ನಮ್ಮ ಹೆಣ್ಣುಮಕ್ಕಳೆಲ್ಲರೂ ಶಿಕ್ಷಿತರಾಗಿ ನಮ್ಮಂಗೆ ಹೊರಹೊಮ್ಮಿ ಒಂದಿನ 100 ಜನರ ಸೇವೆ ಮಾಡಬೇಕು ಅಂಬೇಡ್ಕರ್ ಹಂಗೆ ಅನ್ನೋದು ನನ್ನ ಕನಸು. ಈ ಒಂದು ವೇದಿಕೆ ಅದನ್ನು ಮಾಡ್ತಾ ಇದೆ, ಅದಕ್ಕೆಲ್ಲ ನನ್ನ ಒಂದು ಶುಭಾಶಯಗಳು. 35 ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಡ್ತಾ ಇರೋದು. ನೀವು ಪ್ರತಿ ವರ್ಷ ನೀವು ಬರ್ತಾ ಇದ್ದೀರಿ, 40 ವರ್ಷಗಳಿಂದನೂ ನಿರಂತರವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಣ್ಮಕ್ಳ ಸಂಖ್ಯೆ 80% ಇದೆ ಇವಾಗ. 100% 80% ಹೆಣ್ಮಕ್ಳೇ ಇರ್ತದೆ. ನಾಳೆ ಏನಾರ ಹೆಣ್ಮಕ್ಳಿಗೆ ಏನಾದರೂ ಪರ್ಸನಲ್ ಪ್ರಾಬ್ಲಮ್ಗಳು ಏನಾರ ಸಮಸ್ಯೆಗಳಾದಾಗ ಅಂಥವ್ರ ಮುಖಾಂತರ 4-6 ಮಾತುಗಳಿದ್ದಾಗ ಅಂಥವ್ರ ಪರಿಚಯ ಇವ್ರಿಗೆ ಮಾಡಿಕೊಟ್ಟಾಗ ನಾಳೆ ಅವರು ಏನಾರ ಆ ಥರ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳು ಪರಿಹಾರ ಆಗಬೇಕು.
ಆಮೇಲೆ ಹೆಣ್ಮಕ್ಳಿಗೆ ಯಾವುದೇ ನೋವಿಲ್ಲದೆ ಬದುಕಬೇಕು ಅನ್ನೋ ದೃಷ್ಟಿಗೆ ಇವತ್ತು ಆ ಮೇಡಮ್ ನಾವು ಕರೆದಿದ್ದು, ಆಯೋಗದ ಅಧ್ಯಕ್ಷ ಕರೆದಿದ್ದು. ಜನರ ಶಕ್ತಿ ಜಯದ ದೀಪ್ತಿ ಪಬ್ಲಿಕ್